ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಆಂಧ್ರ ಸ್ಟೈಲ್ ಸ್ಪೈಸಿ ಚಿಕನ್ ಕರಿ ಮಾಡಿದ್ದೇನೆ. ಅದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಸಿಂಪಲ್ ಆದ ರೆಸಿಪಿ ಇದು, ನೀವು ಕೂಡ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ರೀತಿ ಮಾಡಿದೆ ಎಂದು ಬನ್ನಿ ನೋಡೋಣ. ಇಲ್ಲಿ ಮಾಡಿದ್ದೇನೆ ನೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಸ್ಪೈಸಿ ಆಂಧ್ರ ಚಿಕನ್ ಕರಿ ಮಾಡಲು ನಾನು 1/2 kg ಅಷ್ಟು ಚಿಕನ್ ತೆಗೆದುಕೊಂಡಿದ್ದೆ. ಅದನ್ನು ಕ್ಲೀನ್ ಮಾಡಿ ಸಪ್ರೇಟ್ ಆಗಿ ತೆಗೆದಿಟ್ಟುಕೊಂಡಿದ್ದೇನೆ. ಇದಕ್ಕೆ ಬೇಕಾದ ಮಸಾಲೆಯನ್ನು ಪ್ರಿಪೇರ್ ಮಾಡೋಣ. ಒಂದು ಬಾಣಲಿ ತೆಗೆದುಕೊಂಡಿದ್ದೇನೆ. ಅದು ಫ್ರೈ ಮಾಡಲು ಅದಕ್ಕೆ ಚಕ್ಕೆ 1 ಇಂಚಿನಷ್ಟು, ಮತ್ತು ಲವಂಗ 2, ಮತ್ತು ಏಲಕ್ಕಿ 2 ತೆಗೆದುಕೊಂಡಿದ್ದೇನೆ. ಜೀರಿಗೆ 1 ಟೀ ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೇನೆ. ಕೊತ್ತಂಬರಿ ಬೀಜ 1 ದೊಡ್ಡ ಚಮಚ ತೆಗೆದುಕೊಂಡಿದ್ದೇನೆ. ಸೋಂಪು ಒಂದು ಚಮಚದಷ್ಟು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಕಸ್ಕಸ್ ಹಾಕ್ತಾ ಇದ್ದೇನೆ. 1 ಚಮಚ ಕಸ್ಕಸ್ ಹಾಕ್ತಿದೆ. ಇದಕ್ಕೆ ಕಸ್ಕಸ್ ಹಾಕಬೇಕು. ಮತ್ತು 8 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಬೇಕಿದ್ರೆ ಖಾರಕ್ಕೆ ಬೇಕಿದ್ರೆ ಗುಂಟೂರು ಮೆಣಸನ್ನು ತೆಗೆದುಕೊಳ್ಬೋದು. ನಾನಿಲ್ಲಿ ಬ್ಯಾಡಗಿ ಚಿಲ್ಲಿ ಹಾಕ್ತಿದ್ದೇನೆ. ಅದನ್ನು ಒಳ್ಳೆ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದ ಕೂಡಲೇ, ತಣ್ಣಗಾದ ಕೂಡಲೇ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ಪೌಡರ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ಅದನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಪೌಡರ್ ಆಗಿದೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಕ್ಲೀನ್ ಮಾಡಿಟ್ಟ ಚಿಕನನ್ನು ಒಂದು ಬೌಲಿಗೆ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಬೋನ್ಲೆಸ್ ತೆಗೆದುಕೊಂಡೆ. ನೀವು ಬೇಕಿದ್ರೆ ಬೋನ್ ಇದ್ದ ಸಹ ತೆಗೆದುಕೊಳ್ಬೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ನಾನು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಯಾವುದೇ ಮೆಣಸಿನ ಪೌಡ್ರನ್ನು ತೆಗೆದುಕೊಳ್ಬೋದು. ನಿಮಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಹಾಕಿ. ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಮತ್ತು ಶುಂಠಿ ಬೆಳ್ಳುಳ್ಳಿ 1 ಟೀ ಸ್ಪೂನಷ್ಟು ಹಾಕ್ತಿದ್ದೇನೆ. ಅದರ ಜೊತೆಗೆ 1 ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ. ಈಗ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಅದನ್ನು ಮ್ಯಾರಿನೇಟ್ ಮಾಡಿ ಇಡೋಣ. ಒಂದು 1/2 hour ಮ್ಯಾರಿನೇಟ್ ಮಾಡಿದರೆ ಸಾಕು. ಈಗ ಇನ್ನೊಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಬೇಕಿದ್ರೆ ತುಪ್ಪವನ್ನು ಕೂಡ ಹಾಕಬಹುದು. ಅದಕ್ಕೆ ಸೋಂಪನ್ನು 1 ಚಮಚದಷ್ಟು ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವು ಎಲೆಯನ್ನು ಕೂಡ ಸೇರಿಸಬೇಕು. ಈಗ ಸ್ಲೈಸ್ ಮಾಡಿದ ಕಾಯಿ ಮೆಣಸನ್ನು ಹಾಕ್ತಿದ್ದೆ, ಹಸಿಮೆಣಸನ್ನು. ಅದನ್ನು ಸ್ವಲ್ಪ ಫ್ರೈ ಮಾಡುವ. ಇದು ಫ್ರೈ ಆದ ಕೂಡಲೇ 2 ದೊಡ್ಡ ಈರುಳ್ಳಿಯನ್ನು, ಮೀಡಿಯಂ ಸೈಜಿದ ಈರುಳ್ಳಿಯನ್ನು ಹಾಕಿ, ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಒಳ್ಳೆ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಫ್ರೈ ಆಗುವಾಗ ಸ್ವಲ್ಪ ಸಾಲ್ಟನ್ನು ಸೇರಿಸಿದರೆ ಕೂಡಲೇ ಫ್ರೈ ಆಗ್ತದೆ. ನೋಡಿ, ಇಲ್ಲಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಈಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡುವ. ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬೇಯಲು ಬಿಡೋಣ. ಐದು ನಿಮಿಷ ಆಯಿತು. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸುವ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಆಗ ಪೌಡರ್ ಮಾಡಿಟ್ಟದನ್ನು ಇದಕ್ಕೆ ಸೇರಿಸುವ. ಎಲ್ಲ ಪೌಡರನ್ನು ಇದಕ್ಕೆ ಸೇರಿಸಬೇಕು. ಈಗ ಅದನ್ನು 1 ನಿಮಿಷಗಳ ಕಾಲ ಮಿಕ್ಸ್ ಮಾಡುವ. ಈಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಬೇಯಲು ಬಿಡೋಣ. 2 ಅಥವಾ 3 ನಿಮಿಷ ಬೇಯಿಸಿದರೆ ಸಾಕು. ಈಗ 3 ನಿಮಿಷ ಆಗಿದೆ. ಈಗ ಮುಚ್ಚಳವನ್ನು ತೆಗೆದು ಅದಕ್ಕೆ ಕೊಚ್ಚಿದ 2 ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ. ಟೊಮೆಟೊವನ್ನು ಸೇರಿಸಿದ ಮೇಲೆ ಮಿಕ್ಸ್ ಮಾಡುವ. ಈಗ ಅದಕ್ಕೆ 1 ಕಪ್ಪಿನಷ್ಟು ನೀರನ್ನು ಸೇರಿಸಬೇಕು. ನಾನಿಲ್ಲಿ ಮಿಕ್ಸರ್ ಜಾರಿಗೆ 1 ಕಪ್ ನೀರು ಹಾಕಿ ಅದನ್ನು ಸೇರಿಸ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಈಗ ಒಂದು 5 ನಿಮಿಷಗಳ ಕಾಲ ಪುನಃ ಕುದಿಯಲು ಬಿಡೋಣ.
5 ನಿಮಿಷ ಆಯಿತು ನೋಡಿ, ಈಗ ತಯಾರಾಗಿ ಇದೆ ನಮ್ಮ ಆಂಧ್ರ ಸ್ಟೈಲ್ ಚಿಕನ್ ಕರಿ, ಸ್ಪೈಸಿ ಚಿಕನ್ ಕರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ.